ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ನನ್ನ ಮಕ್ಕಳದು ಸ್ಕೂಲ್ ಡೇ ಆ್ಯನ್ಯುವಲ್ ಡೇ ಇತ್ತಲ್ವಾ, ಅದ್ರ ವಿಡಿಯೋ. ಅಂದರೆ ಆ್ಯನ್ಯುವಲ್ ಡೇ ಇದಲ್ಲ, ಆ್ಯನ್ಯುವಲ್ ಡೇ ಹಿಂದಿನ ದಿವಸದ್ದು. ನಾನು ಸ್ಕೂಲ್ ಹತ್ರ ಹೋಗಿದ್ದೆ. ಮಕ್ಕಳಿಗೆ ಡ್ಯಾನ್ಸಿಗೆ ಸೇರಿದ್ರಲ್ವ, ಅದಕ್ಕೆ ಬಟ್ಟೆನ ರೆಂಟ್ ಪರ್ಪಸ್ಸಿಗೆ ತರಿಸಿದ್ರಲ್ಲ, ಅದನ್ನು ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಂತ ಪೇರೆಂಟ್ಸ್ನೆಲ್ಲ ಕರೆಸಿದ್ರು ಸ್ಕೂಲ್ ಹತ್ರ. ಹಾಗಾಗಿ ಸ್ಕೂಲ್ ಹತ್ರ ಹೋಗಿದ್ದೆ. ಆಗ ನನ್ನ ಮಗಳು, ಮಮ್ಮಿ ನಮ್ಮ ಸ್ಕೂಲ್ದೆಲ್ಲ ವೀಡಿಯೋನ ಯೂಟ್ಯೂಬ್ಗೆ ಹಾಕೋಣ, ವೀಡಿಯೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವಳೇ ವೀಡಿಯೋ ಮಾಡ್ಕೊಳ್ತಾ ಇರೋದು. ನಾನಲ್ಲಿ ಅವ್ರ ಟೀಚರ್ ಹತ್ರ ಮಾತಾಡ್ತಾ ಇದ್ದೆ, ಬಟ್ಟೆ ಅದೇ ಇವ್ರ ಸೈಜೆಲ್ಲ ನೋಡಿ. ಇದು ನನ್ನ ಮಕ್ಕಳು ಓದ್ತಾ ಇರೋಂಥ ಸ್ಕೂಲು, ಗುಬ್ಬಿನಲ್ಲೇ ಇರೋದು. ಶುಭೋದಯ ವಿದ್ಯಾಸಂಸ್ಥೆ ಅಂತ, ಗುಬ್ಬಿಗೆ ನಂಬರ್ 1 ಸ್ಕೂಲ್ ಇದು. ತುಂಬಾ ಫೇಮಸ್ಸು ಟೀಚಿಂಗಲ್ಲಿ, ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಇಲ್ಲಿ ಸ್ಕೂಲಲ್ಲಿ. ನೋಡಿ, ಸ್ಕೂಲ್ ಈ ರೀತಿ ಇದೆ. ಆ್ಯನ್ಯುವಲ್ ಡೇ ಅಲ್ವಾ, ಇನ್ನು ಮಾರನೇ ದಿವಸಕ್ಕೆ ಆ್ಯನ್ಯುವಲ್ ಡೇಗೆಲ್ಲ ಸ್ಟೇಜೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಮತ್ತು ಎಲ್ಲ ಪೇರೆಂಟ್ಸ್ಗಳು ಕೂಡ ಮಕ್ಕಳು ಬಟ್ಟೆಗಳನ್ನು ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸ್ಕೂಲ್ ಹತ್ರ ಬಂದಿದ್ದರು. ಹಾಗಾಗಿ ನಾನು ಹೋಗಿದ್ದೆ. ಮತ್ತು ಇವರಿಗೆ ಡ್ಯಾನ್ಸಿಗೆ ಸೇರಿದಾರಲ್ಲ, ಶಾಪಿಂಗ್ ಹೋಗಬೇಕಿತ್ತು. ಹಾಗೆ ಇವ್ರಿಗೆ ಏನೇನು ಬೇಕೆಲ್ಲ ಕೊಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನೋಡಿ, ಅಲ್ಲಿ ಬಟ್ಟೆ ಕಲೆಕ್ಷನ್ ಮಾಡ್ಕೊಂಡು ಮತ್ತು ಸಿಟಿ ಒಳಗಡೆ ಬಂದ್ವಿ. ಅಲ್ಲಿ ಇವ್ರಿಗೆ ಏನೇನು ಬೇಕೋ ಎಲ್ಲ ಐಟಮ್ಗಳನ್ನೆಲ್ಲ ತಗೊಂಡ್ರು ಇಬ್ಬರೂ. ಸಾಕಷ್ಟು ಐಟಮ್ ಎಲ್ಲ ಮನೆಯಲ್ಲೇ ಇತ್ತು. ಗುರುಪ್ರವೇಶಕ್ಕೆ ಎಲ್ಲ ತಂದಿದ್ದಿದ್ದು ಏನು ಅಷ್ಟು ಚೆನ್ನಾಗಿರೋದೆಲ್ಲ ಸಿಗಲಿಲ್ಲ. ಹಳೆದನ್ನು ಯೂಸ್ ಮಾಡಿವ್ರಂತೆ ಬರಪ್ಪ ಅಂತ ಹೇಳ್ಬಿಟ್ಟು ಅವರಿಗೆ ಮೇನ್ ಬೇಕಾಗಿರೋ ಅಂಥದ್ದನ್ನು ಕೊಡಿಸ್ಕೊಂಡು ಕರ್ಕೊಂಡು ಬಂದೆ. ಮಕ್ಕಳಿಗೆ ಸ್ಕೂಲ್ ಡೇ ಅಂತಂದರೆ ಏನೋ ಒಂಥರ ಖುಷಿ ಅಲ್ವಾ. ನೋಡಿ, ಅದು ಬ್ಯಾಂಗಲ್ ಸ್ಟೋರ್ನಲ್ಲಿ ಇದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ನನ್ನ ದೊಡ್ಡ ಮಗಳು. ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಗಿಫ್ಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಬ್ಯಾಂಗಲ್ ಸ್ಟೋರ್ನಲ್ಲಿ. ಮತ್ತು ತಗೊಂಡು ಅಲ್ಲಿಂದ ಹೊರಟ್ವಿ. ಸಿಟಿ ಒಳಗಡೆ ನಮ್ಮದೊಂದು ಹಳೆ ಮನೆ ಇದೆ. ಇದೇ ಹಳೆ ಮನೆ, ಅದು ಹೆಂಚಿನ ಮನೆ. ನಾನು ಮದುವೆ ಆಗಿದ್ದು ಈ ಮನೆಯಲ್ಲೇ, ನಮ್ಮದೇ ಮನೆ ಇದು. ಬಟ್ ಇವಾಗ ನಮ್ಮ ವಾರ್ಗಿತ್ತಿಯವರಿದ್ದಾರೆ, ನಮ್ಮ ಭಾಗಕ್ಕೆ ಬಂದಿದೆ. ನನ್ನ ಮದುವೆ ಆಗಿ 15 ವರ್ಷ ಆಯಿತು. 15 ವರ್ಷದಲ್ಲಿ ನಾನು 8 ವರ್ಷ ಈ ಮನೆಯಲ್ಲೇ ಇದ್ದಿದ್ದು. 8 ವರ್ಷ ನಾನು ಈ ಮನೆಯಲ್ಲೇ ಸಂಸಾರ ಮಾಡ್ಕೊಂಡಿದ್ದು. ನಮ್ಮ ಮನೆಯವರು ನಾವು. ನನ್ನ ಚಿಕ್ಕ ಮಗಳು ಹುಟ್ಟಿದ ಮೇಲೆ ನಾವು ಈಗ ಹೊಸ ಮನೆ ಕಟ್ಟಿದ್ದೀವಲ್ಲ, ಅಲ್ಲಿ ಬಂದ್ವಿ. ಅಂದರೆ ಹೊಸ ಮನೆಗೇ ಬರಲಿಲ್ಲ ಡೈರೆಕ್ಟು. ನಮ್ಮ ಮನೆಯವರು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಂತ ಹೇಳಿದೆ ಅಲ್ವಾ, ಅವರು ಹೊಸಳ್ಳಿ ಅವ್ರದ್ದೊಂದು ಮನೆ ಕಟ್ಟಿದ್ದಾರೆ, ಮಾಸ್ಟ್ರದ್ದು. ಅವ್ರ ಮನೆಗೆ ನಾವು ರೆಂಟಿಗೆ ಅಂತ ಹೋದ್ವಿ. ನೋಡಿ, ಇವರು ನಮ್ಮ ಓರ್ಗಿತ್ತಿ, ದೊಡ್ಡ ಓರ್ಗಿತ್ತಿ ಇವರೇನೇ ಇದ್ದಾರೆ. ನಮ್ಮ ಮಾವ ಇದ್ದಾರೆ, ಇನ್ನೂ ನಮ್ಮ ಮನೆಯವ್ರ ಅಪ್ಪಾಜಿ ಇದ್ದಾರೆ. ಅವರು ಸ್ವಲ್ಪ ಇವಾಗ ಮೂಲೆ ಹಿಡಿದ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಎಲ್ಲ ನಮ್ಮ ಓರ್ಗಿತ್ತಿ ಅವರೇನೆ. ಈಗ ನಾವೆಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ, ತೋಟ ಮತ್ತು ಮನೆ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಭಾಗಕ್ಕೆ ಮನೆ ಬಂದಿದೆ. ಮುಂಚೆ ಎಲ್ಲ CC ರೋಡೆಲ್ಲ ಮಾಡಿರಲಿಲ್ಲ ನನ್ನ ಮದುವೆ ಆದ ಟೈಮಲ್ಲಿ. ಇವಾಗೆಲ್ಲ CC ರೋಡ್ ಆಗಿದೆ. ನೋಡಿ, ನಮ್ಮ ಮನೆ ಹತ್ರ ಸ್ವಲ್ಪ ಒಂದು ಸ್ವಲ್ಪ ಒಂದು ಆಶ್ರಮ ಇದೆ, ಶಾಂತಾನಂದ ಆಶ್ರಮ ಅಂತ. ತುಂಬ ಚೆನ್ನಾಗಿದೆ ಆಶ್ರಮ. ಪಿಕಾಕೆಲ್ಲ ಸಾಕಿದ್ದಾರೆ. ಬಟ್ ನನಗೆ ವೀಡಿಯೋ ಅಲ್ಲೇನೂ ತಗೊಳ್ಳಿಕ್ಕಾಗಲಿಲ್ಲ. ಇನ್ನೊಂದು ದಿನ ಯಾವತ್ತಾದರೂ ತೋರಿಸ್ತೀನಿ. ಸ್ವಲ್ಪ ಅರ್ಜೆಂಟ್ ಇತ್ತು ಕೆಲಸಗಳು. ಅಡಿಕೆ ಬೇರೆ ಒಣಗಾಕಿದ್ರಲ್ವ ಮನೆ ಹತ್ರ, ಬೇಗ ಮುಗಿಸ್ಕೊಂಡು ಹೋಗ್ಬೇಕಿತ್ತು. ಬಟ್ ಗಾಡಿ ಬೇರೆ ಇರಲಿಲ್ಲ ನಮಗೆ. ನಮ್ಮ ಮನೆಯಲ್ಲಿ 4 ಟೂ ವೀಲರ್ ಇದ್ದಾವೆ. 4 ಟೂ ವೀಲರ್ ಇದ್ರೂ ಅದರಲ್ಲಿ 1 ಸ್ಕೂಟಿ ಇದೆ. 4 ಟೂ ವೀಲರು ಕೂಡ ಕೆಲಸಕ್ಕೆ, ಗಾರೆ ಕೆಲಸಕ್ಕೆ ಬರ್ತಾರಲ್ವ, ಅವರಿಗೆ ಸ್ವಲ್ಪ ಬಿಲ್ಲೆಪಳ್ಯ ಅಂತ ಇದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಓಡಾಡೋಕ್ಕೆ ಗಾಡಿಗಳು ಬೇಕಾಗುತ್ತೆ. ಹಾಗಾಗಿ ಒಂದು ಗಾಡಿ ಇರಲಿಲ್ಲ, ಸ್ಕೂಟಿ ಇತ್ತು. ಬಟ್ ನಮ್ಮ ಮನೆಯವರೇ ಕರ್ಕೊಂಡೋಗಿ ಬಿಟ್ಟು ಬಂದಿದ್ರು ಅಂಗಡಿ ಹತ್ರ. ಅಲ್ಲಿಂದ ಮತ್ತೆ ಕರ್ಕೊಂಬರೋಕೆ ಇನ್ನೇನು ಹಂಗೆ ಹಳೆ ಮನೆಗೆ ಹೋಗಿ, ಹಳೆ ಮನೆ ಹತ್ರ ನಮ್ಮ ಓರ್ಗಿತ್ತಿ ಮಗಳು ಬಂದಿದ್ದರು. ಅವ್ರಿಗೇನೋ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ ಅಂತ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಹಂಗೆ ಅಲ್ಲಾಸಿ, ಹಳೆ ಮನೆಗೆ ಸಿಟಿ ನಿಯರು, ಅಲ್ಲಾಸಿ ಮುಗಿಸ್ಕೊಂಡು ಬಂದ್ವಿ. ನೋಡಿ, ಇಲ್ಲೇ ಸ್ವಲ್ಪನೇ ಹತ್ರ, ನಮ್ಮ ಮನೆ ಹತ್ರ ಬಂದ್ವಿ. ನೋಡಿ, ನಮ್ಮ ಬ್ಲಾಕಿಗಂತೂ ನಾವೆಲ್ಲಾದರೂ ಹೋಗ್ಬಿಟ್ರೆ ಅವನಿಗೆ ತಡ್ಕೊಳಕ್ಕಾಗಲ್ಲ. ಸಿಕ್ಕಾಬಟ್ಟೆ ಎಲ್ಲೋ ಹೋಗಿದ್ದವ್ರು ಬಂದ್ರೇನೋ, ಏನು ಭಾಳ ವರ್ಷದಿಂದ ಬಿಟ್ಟು ಹೋಗಿದ್ರೇನೋ ಅನ್ನೋ ಥರ ಆಡ್ತಾನೆ. ನೋಡಿ ಹೆಂಗೆ ಓಡಿ ಬರ್ತಾ ಇದ್ದಾನೆ, ಎಷ್ಟು ಇದು ಮಾಡ್ತಾನೆ ಅಂತಂದರೆ ನಮಗೆ ತುಂಬಾ ಇಷ್ಟವಾದ ಪ್ರಾಣಿ ಇದು ನಾಯಿ. ಯಾಕಂದರೆ ನಾಯಿ ಅಂತ ಹೇಳ್ಬಾರ್ದು, ಅದಕ್ಕಿರೋ ನಿಯತ್ತು ಮನುಷ್ಯನಿಗಿಲ್ಲ. ನೋಡಿ, ಅಡಿಕೆ ಎಲ್ಲ ಒಣಗಾಕಿತ್ತು. ಮನೆ ಹತ್ರ ಯಾರೂ ಇರಲಿಲ್ಲ, ಬೀಗ ಹಾಕೊಂಡು ಹೋಗಿದ್ವಿ. ನಮ್ಮ ಮನೆಯವರು ಕೂಡ ಕೆಲಸದ ಹತ್ರ ಹೋಗಿದ್ರು. ಹಾಗಾಗಿ ಬೇಗನೆ ಮುಗಿಸ್ಕೊಂಡು ಬಂದ್ವಿ.
ಮನೆಗೆ ಬಂದು ಇದು ಮಾರನೇ ದಿನ ವಿಡಿಯೋ ಕ್ಲಿಪ್ಪಿಂಗು. ಆವತ್ತಿಂದ ಅಲ್ಲಿಗೆ ಮುಗಿಸಿದ್ದೀನಿ ವೀಡಿಯೋನ. ಇದು ಮಾರನೇ ದಿನ ವಿಡಿಯೋ ಅಂತ ಅಂದರೆ ನೋಡಿ, ಮೆಹಂದಿನ ಇದನ್ನು ಅಲ್ತಾ ಮೆಹಂದಿ ಅಂತ ಹೇಳಿದ್ರಂತೆ ಅವ್ರ ಟೀಚರ್ಸು, ಇದನ್ನೇ ಹಾಕೊಂಬನ್ನಿ ಅಂತ. ಮಾಮೂಲಿ ಮೆಹಂದಿ ಬೇಗ ಹತ್ತಲ್ಲ ಅಂತ. ಇದು ಡ್ಯಾನ್ಸ್ ಡೇ ದಿನ ಬೆಳಗ್ಗೆ 10:30 11 ಗಂಟೆಗೆ ನಮ್ಮ ಖುಷಿಗೆ ಸ್ವಲ್ಪ ಈ ಥರ ಫಂಕ್ಷನ್ನು ಮನೆಯಲ್ಲಾಗಲಿ ಸ್ಕೂಲಲ್ಲಾಗಲಿ, ಇಂಡಿಪೆಂಡೆನ್ಸ್ ಡೇ, ಈ ಸ್ಕೂಲಲ್ಲಿ ಏನಾದರೂ ಒಂದು ಆಚರಣೆ ಮಾಡಿದ್ರೂ ಅವಳಿಗೆ ತುಂಬ ಅಂದರೆ ತುಂಬ ಏನಾದರೂ ಭಾಗವಹಿಸ್ಬೇಕು ಅಂತ ಆಸಕ್ತಿ ತುಂಬಾ ಜಾಸ್ತಿ. ಇನ್ನು ಸಂಜೆ 3:15 ಬರೋಕ್ಕೆ ಹೇಳಿರೋದಕ್ಕೆ 11:30 12 ಗಂಟೆಗೆ ನಂಗೆ ರೆಡಿ ಮಾಡಿರಿ ಅಂತ ಒಳಗೂ ಆಚೆಗೂ ಓಡಾಡ್ತಾ ಇದ್ದ. ನನ್ನ ದೊಡ್ಡ ಮಗಳು ಕೂಡ ಒಂದು ಡ್ರಾಮಾಗೆ ಸೇರಿದ್ಲು, ಅವಳು ಡ್ಯಾನ್ಸಿಗೆ ಸೇರಿದ್ಲು. ಖುಷು ಡ್ಯಾನ್ಸಿಗೆ ಸೇರಿದ್ಲಲ್ವ, ಅವಳಿಗೆ ಇವಳು ದೊಡ್ಡೋಳೇನೆ ರೆಡಿ ಮಾಡ್ತಾಯಿದ್ದಾಳೆ, ಮೆಹಂದಿ ಎಲ್ಲ ಹಾಕ್ತಾಯಿದ್ದಾಳೆ. ಅದು ಹೊರ್ಟೋಗುತ್ತಮ್ಮ ಇರಲ್ಲ ಬೇಗ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಊಟ ಕೂಡ ಮಾಡಿರಲಿಲ್ಲ. 11:30 12 ಗಂಟೆಗೆ ಕೈಗೆಲ್ಲ ಮೆತ್ತಿಸ್ಕೊಂಡು ಕೂತ್ಕೊಂಡಿದ್ಲು. ಮಕ್ಕಳಂದ್ರೇ ಹಾಗೆ ಅಲ್ವಾ, ಇನ್ನು ನಾಳೆ ಇರೋದಕ್ಕೆ ಇವತ್ತೇ ರೆಡಿ ಆಗಿಬಿಡ್ತಾರೆ. ಅವ್ರ ಮನಸ್ಸು ಅಷ್ಟು ಚೆನ್ನಾಗಿರುತ್ತೆ, ಏನದ್ರ ಬಗ್ಗೆನೂ ಯೋಚನೆ ಇರಲ್ಲ, ಅವ್ರ ಖುಷಿನೇ ಬೇರೆ. ನೋಡಿ ಎಲ್ಲ ರೆಡಿ ಮಾಡಿಸ್ಕೊತಾ ಇದ್ದಾಳೆ. ನಮ್ಮನೆಯವ್ರಿಗೆ ಈ ಥರ ಎಲ್ಲ ಈ ಮೆಹಂದಿ ಮೆತ್ತಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ಕೊಳೋದು ಇಷ್ಟ ಆಗಲ್ಲ. ಏನೇನು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೋ, ಏನಾದರೂ ಇನ್ಫೆಕ್ಷನ್ ಆದರೆ ಅಂತ ತುಂಬಾ ಭಯಪಡ್ತಾರೆ. ಒಂದು ಸ್ವಲ್ಪ ಒಂಚೂರು ಏನಾದರೂ ಹಚ್ಚಿದ್ರೆ ಏನಾಗ್ಬಿಡುತ್ತೋ ಇನ್ಫೆಕ್ಷನ್. ಕೆಲವೊಂದೆಲ್ಲ ನೋಡ್ತೀವಲ್ಲ ಫೋನ್ಗಳಲ್ಲೆಲ್ಲ, ಸಿಕ್ಕಾಬಟ್ಟೆ ಮೆಹಂದಿ ಹಾಕೋಣದ್ರಿಂದ ಕೈಯೆಲ್ಲ ಬೊಬ್ಬೆ ಹೊಡೆದಿರೋದು, ಕೆಲವೊಂದು ವಿಚಿತ್ರವಾಗಿರುತ್ತೆ. ಅದೆಲ್ಲ ನೋಡಿದ್ರೆ ಏನು ಯೂಸ್ ಮಾಡೋಕ್ಕೇ ಭಯ. ನಾವು ಯೂಸ್ ಮಾಡೋ ಅಂಥದ್ದು ಏನೂ ಸರಿ ಇಲ್ಲ ಇವತ್ತಿನ ಕಾಲದಲ್ಲಿ. ಭಾಳ ಅಂದರೆ ಭಾಳ ಎಲ್ಲ ಕಲಬೆರಕೆ, ಬರೀ ಮೋಸ. ತಿನ್ನೋ ಊಟ ಕೂಡ ಹಾಗೆ ಆಗಿದೆ ಇವಾಗ. ಒಂದು ಹಣ್ಣಿಂದ ಹಿಡಿದು ಪ್ರತಿಯೊಂದೂ ನಾವು ತಿಂತಿರೋದೇನು ನ್ಯಾಚುರಲ್ ಫುಡ್ಡು ಅಂತ ಅನಿಸೋದೇ ಇಲ್ಲ, ಆ ಥರ ಆಗಿದೆ. ಅದಕ್ಕೆ ಸ್ವಲ್ಪ ಭಯ ನಮಗೆ, ಈ ಥರ ಏನಾದರೂ ಹಿಂಗೆಲ್ಲ ಮಾಡಿದ್ರೆ ಏನಾಗ್ಬಿಡುತ್ತೋ ಅಂತ. ಅವು ಮಕ್ಕಳಲ್ವ, ಅವ್ರಿಗೇನು ಗೊತ್ತಾಗಲ್ಲ. ಅವರಿಗೇನು ಬೇರೆಯವರೆಲ್ಲ ರೆಡಿಯಾಗಿರ್ತಾರೆ, ನಾವು ಆಗಬೇಕು ಅಂತ. ಕೆಲವ್ರ ಸ್ಕಿನ್ಗಳಿಗೆ ಇದು ಮೆಹಂದಿ ಆಗಲಿ, ಒಂದು ನೈಲ್ ಪಾಲಿಶ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಇದೆಲ್ಲ ಸೂಟ್ ಆಗಲ್ಲ. ಕೆಲವರು ಸ್ಕಿನ್ನು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಇರ್ತದೆ, ಹಾಗಾಗಿ ಸೂಟ್ ಆಗಲ್ಲ. ಅದಕ್ಕೆ ನಮಗೆ ಏನಾದರೂ ಆಗ್ಬಿಟ್ರೆ, ಇನ್ನು ಚಿಕ್ಕ ಮಕ್ಕಳು ಅಂತೇಳಿ ನಮ್ಮನೆಯವ್ರಿಗೆ ತುಂಬಾ ಭಯ. ಹಂಗೆಲ್ಲ ಹಾಕಿಸ್ಕೊಂಡಿರೋದು ನೋಡಿ, ಫಸ್ಟ್ ತೊಳ್ಕೊ ಅಂತ ಹೇಳ್ತಿದ್ರು. ನೋಡಿ ಅದು ಹಾಕಿದ ತಕ್ಷಣ ಎಷ್ಟು ಡಾರ್ಕಾಗಿ ಕಾಣ್ತಾ ಇದೆ. ದೊಡ್ಡ ಮಗಳಿಗೆ ಮೇಕಪ್ಪು ಮತ್ತು ಜ್ಯುವೆಲ್ರಿ, ಕಾಸ್ಟ್ಯೂಮು ಎಲ್ಲ ಅಲ್ಲೇ ಕೊಡ್ತೀವಿ ಅಂತ ಹೇಳಿ ಅಲ್ಲೇ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳಿದರು, ಸ್ಕೂಲಲ್ಲೇ. ಅದಕ್ಕೆಲ್ಲ ಬೇರೆ ಫೀಸ್ ತಗೊಂಡಿದ್ರು. ಇವಳಿಗೆ ಏನಪ್ಪ ಅಂತಂದರೆ ರೆಂಟ್ ಬಟ್ಟೆ ಮಾತ್ರ ಕೊಟ್ಟಿದ್ರು ಚಿಕ್ಕವಳಿಗೆ, ನಾನೇ ರೆಡಿ ಮಾಡೋದು ಅಂತ ಹೇಳಿದರು. ಜ್ಯುವೆಲ್ರಿ ಸೆಟ್ ಮಾತ್ರ ಹಾಕ್ತೀವಿ ಮೇಡಮ್ ನಾವು, ಬಟ್ಟೆ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳಿದರು. ಅದಕ್ಕೆ ಇವಳಿಗೆ ದೊಡ್ಡವಳೇ ಮೆಹಂದಿ ಹಾಕ್ತಾಯಿದ್ಲು, ನಾನು ಅಡುಗೆ ರೆಡಿ ಮಾಡ್ತಾಯಿದ್ದೆ. ಅದು ಬಟ್ಟೆ ಸೈಜು ಕೆಲವೊಂದು ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫಂಕ್ಷನ್ಗಳು ಮಾಡಿರ್ತಾರೆ. ಬಟ್ ಮಕ್ಳುಗಳದ್ದು, ಈಗ ಡ್ಯಾನ್ಸಿಗೆ ಸೇರಿರೋ ಮಕ್ಳದ್ದು ಮೆಜರ್ಮೆಂಟ್ ತಗೊಂಡು ಬಟ್ಟೆಗಳನ್ನು ಕೊಡಬೇಕಲ್ವಾ. ಅವರು ನಮ್ಮ ಹತ್ರ ಏನು ಇದು ಮಾಡ್ದಲೇ ನಾಳೆ ಆ್ಯನ್ಯುವಲ್ ಡೇ ಅನ್ಬೇಕಾದ್ರೆ ಬಟ್ಟೆ ಕಲೆಕ್ಷನಿಗೆ ಬನ್ನಿ ಅಂತ ಹೇಳಿದ್ರು. ಸರಿ ಹೋದ್ವಿ, ಎಲ್ಲರಿಗೂ ಸುಮ್ಮನೆ ಒಂದೊಂದು ಡ್ರೆಸ್ ಕೊಟ್ಟರು, ಕಳಿಸಿದ್ರು. ನನ್ನ ಮಗಳು ಸ್ವಲ್ಪ ಮುದ್ದಾಗಿ ದುಂಡುಕ್ಕಿದ್ದಾಳೆ. ಅವಳು ಬಟ್ಟೆ ಸೈಜ್ ಬಂದೇ 40 ಸೈಜ್ ಬಟ್ಟೆ ತರ್ತೀವಿ ನಾವು. ಇವರು ಏನು ಮಾಡಿದ್ದಾರೆ ಅಂತಂದರೆ, ಮಾಮೂಲಿ ಸ್ಯಾರಿ ಥರ ರೆಡಿ ಇದ್ದು, ಸ್ಯಾರಿ ಥರ ಬ್ಲೌಸು ಮತ್ತು ಸ್ಯಾರಿ ನಾವೇನು ಸ್ಯಾರಿ ಡ್ರಾಪ್ ಮಾಡ್ಕೊಳ್ತೀವಿ ಅದೇ ಥರ ಅದು ಕೊಟ್ಟಿದ್ದಾರೆ. ಬ್ಲೌಸು ಏನಾಗಿದೆ 34 40 ಏನು ಮಾಡಬೇಕು ನಾವು? ಮೇಡಮ್ ಸ್ಟಿಚ್ಚೆಲ್ಲ ಬಿಚ್ಚಿಬಿಡಿ, ತುದಿಗೆ ಸ್ಟಿಚ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ, ಬಿಚ್ಚಿ ಟ್ರೈ ಮಾಡೋಣ ಅಂತ ಮನೆಗೆ ತಗೊಂಬಂದು ಬಿಚ್ಚಿ ಏನು ಆಲ್ಟ್ರೇಷನ್ ಮಾಡೋಕ್ಕೆ ಹೋದ್ರೂ ಅದು ರೆಡಿನೇ ಆಗಲಿಲ್ಲ. ಮತ್ತೆ ವಾಪಸ್ ಕಳಿಸಿದ್ದಕ್ಕೆ ಮತ್ತೆ ಇನ್ನೊಂದು ಕೊಟ್ಟು ಕಳಿಸಿದ್ರು. ಮತ್ತೆ 36 ಏನೋ ಕೊಟ್ಟು ಕಳಿಸಿದ್ರು. 32 ಆಗಲಿಲ್ಲ, ನೋಡೋಣ ಇದನ್ನು ಅಂತ ಅದನ್ನು ಬಿಚ್ಚಿ ನನಗಂತೂ ಸಾಕಾಗೋಗ್ಬಿಡ್ತು. ಅವತ್ತು ಹಿಂದಿನ ದಿನ ಡ್ಯಾನ್ಸ್ ದಿನ ನೋಡೋಣ ಮೇಡಮ್ ಅಂತ ಹೇಳಿದ್ರು. ಒಂದು 2:15 ಮತ್ತೆ ಇನ್ನೊಂದನ್ನು ಅವ್ರಿಗೆ
ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರಲ್ವ ಅವರಿಗೆ ಕಾಲ್ ಮಾಡಿ ಹೇಳಿದ್ದಕ್ಕೆ ಮತ್ತೆ ಇನ್ನೊಂದನ್ನು ತಂದು ಕೊಟ್ಟರು. ಅದು 38 ಏನೋ ಕೊಟ್ಟಿದ್ದರು. ಅದನ್ನು ಕೂಡ ಎಲ್ಲ ಬಿಚ್ಚಿ ಮತ್ತೆ ನಾನು ಮಿಷಿನಲ್ಲಿ ತುದಿಗೆಲ್ಲ ಸ್ಟಿಚ್ ಹಾಕಿ ರೆಡಿ ಮಾಡಿದೆ. ಅದು ಏನು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ, ಬಟ್ಟೆನೂ ಚೆನ್ನಾಗಿರಲಿಲ್ಲ. ಬಟ್ ದುಡ್ಡುಗಳು ಮಾತ್ರ ಅಷ್ಟಿಷ್ಟೊಂದು ದುಡ್ಡು ತಗೊಳ್ತಾರೆ. ಆಮೇಲೆ ಚಿಕ್ಕ ಮಗಳದ್ದು ಸ್ವಲ್ಪ ನಮಗೆ ಸಮಾಧಾನನೇ ಆಗಲಿಲ್ಲ ಡ್ಯಾನ್ಸ್ದು. ಯಾಕಂದರೆ ಈಗ ಡ್ಯಾನ್ಸಿಗೆ ಮಕ್ಕಳು ಸೇರಿರ್ತಾರೆ, ಎಲ್ಲರಿಗೂ ಡ್ಯಾನ್ಸ್ ಮಾಡೋ ಆಸೆ ಇರುತ್ತೆ, ಎಲ್ಲರಿಗೂ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ಬೇಕು, ನಾವು ಕುಣಿಬೇಕು ಅಂತ ಆಸೆ ಇರುತ್ತೆ. ಬಟ್ ಇಲ್ಲೇನಾಗಿದೆ, ಅವಳಿಗೂ ಆ ಥರ ಈಗ ಮಕ್ಕಳಿಗೇನು ಗೊತ್ತಾಗುತ್ತೆ, ಅವರು ಎಷ್ಟು ಜನ ಸೇರ್ತಾರೆ ಅಂತ ಎಲ್ಲ ಹೇಳೋಕ್ಕೂ ಆಗಲ್ಲ. ಖುಷು ಡ್ಯಾನ್ಸಿಗೆ ಸೇರಿರೋದು ಒಂದು 30 ಮೆಂಬರ್ಸ್ ಇದ್ದರು. ಒಂಚೂರು ವೀಡಿಯೋ ತಗೊಳಕ್ಕಾಗಲಿಲ್ಲ, ಕಾಣಿಸ್ಲೇ ಇಲ್ಲ ಅವಳು ಎಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ಅಷ್ಟು ಜನ, ಅಷ್ಟು ಕ್ರೌಡು ನೋಡಿ. ತಲೆ ಬಾಚ್ತಾ ಇದ್ದಾಳೆ ದೊಡ್ಡೋಳಿಗೆ 1 ಗಂಟೆ 1:15ಗೆ ಕಳಿಸಿ ಅಂತ ಹೇಳಿದರು. 600 ಮಕ್ಕಳಿಗೆ ಮೇಕಪ್ ಮಾಡಿಸ್ಬೇಕು, ಬೇಗನೆ ಕಳಿಸಿ, ಪ್ರೋಗ್ರಾಮು 4 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇವಳು ಇನ್ನೂ ಹೋಗಿರಲಿಲ್ಲ. ಹಾಗಾಗಿ ಇವಳು ಜಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ, ನನ್ನ ದೊಡ್ಡ ಮಗಳೇ. ನಾನು ಅಡುಗೆ ಒಳಗಡೆ ಇದ್ದೆ, ಅಡುಗೆ ಮಾಡ್ತಾಯಿದ್ದೆ. ಮತ್ತು ಅವ್ರ ಟೀಚರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ, ತಲೆ ಹಿಂಗೆ ಬಾಚು, ಹಿಂಗೆ ಕಾಣಂಗೆ ಬಾಚು ಅಂತ ಹೇಳ್ತಾ ಇದ್ದಾರೆ ಸಿಂಧುಗೆ. ದೊಡ್ಡೋಳೆ ಬಾಚ್ತಾ ನೋಡಿ ನೋಡಿ ಹೆಂಗೆ ಕಿತ್ತಾಡ್ತಾರೆ ಇಬ್ಬರು ಅಂದರೆ ಅಷ್ಟು ಕಿತ್ತಾಟ ಆಡ್ತಾರೆ ಇಬ್ಬರೂ. ಮತ್ತು ನಾನು ಬಂದು ಅವಳಿಗೆ ಟೀಚರ್ ಕಾಲ್ ಮಾಡಿದರು, ಕಳಿಸಿ ಎಲ್ಲ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿ, ಮೇಕಪ್ ಅವರು ಎಲ್ಲ ಬಂದಿದ್ದಾರೆ ಕಳಿಸಿ ಅಂತ ಕಾಲ್ ಮಾಡಿದ್ರು. ಮತ್ತು ಆವಾಗ ಹೋಗು ನೀನು, ನಾನೇ ಬಾಚ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನು ಕಳಿಸಿ ಮತ್ತೆ ನಾನು ಜಡೆ ಎಲ್ಲ ಹಾಕಿದೆ ನನ್ನ ಚಿಕ್ಕ ಮಗಳಿಗೆ. ಸೈಡಿಗೆ ತುರ್ಬ ಹಾಕೊಂಬರೋಕ್ಕೆ ಹೇಳಿದರು. ರೆಟ್ರೋ ಸಾಂಗು, ಇವಳು ಸೇರಿದಂಥ ಸಾಂಗ್ ರೆಟ್ರೋ ಸಾಂಗು. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸನ್ನು. ನಾನು ಬರ್ತಡೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ಲ, ಅವಳು ಯೂನಿಯನ್ ಡೇಗೆ ಸೇರಿದಂಥ ವಿಡಿಯೋ ಅಡಿಗೆನೇ ಡ್ಯಾನ್ಸ್ ಮಾಡ್ತಾಯಿದ್ಲು ಬರ್ತಡೇನಲ್ಲಿ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ಲು. ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆಲ್ಲ ಅಷ್ಟು ನಮಗೇನು ಸಮಾಧಾನ ಅಂತ ಅನ್ನಿಸ್ಲಿಲ್ಲ, ಕಾಣಿಸ್ಲೇ ಇಲ್ಲ. ತುಂಬ ಅಂದರೆ ಕುರಿಗಳು ಮಂದೆ ಇರುತ್ತಲ್ವ ಆ ಥರ ಮಾಡಿದ್ದಾರೆ. ಇನ್ನೊಂದು ಸರಿ ನಾನು ಹೇಳಿದ್ದೀನಿ ಇಬ್ರಿಗೂ, ಇನ್ನೊಂದು ಸರಿ ಡ್ಯಾನ್ಸಿಗೆ ಸೇರಿದ್ರೆ 5 ಮೆಂಬರ್ಸ್ 7 ಮೆಂಬರ್ಸ್ ಇದ್ದರೆ ಮಾತ್ರ ಸೇರ್ರಿ, ಇಲ್ಲಾಂದರೆ ಸೇರಬೇಡ್ರಿ ಅಂತ. ನನಗೆ ಅರ್ಥ ಆಗುತ್ತೆ, ಎಲ್ಲ ಮಕ್ಕಳೂ ಮಾಡಬೇಕು ಅಷ್ಟೇ. ಬಟ್ ಒಂದೊಂದು ಹಾಡು ಈಗ 2 ದಿನ ಇಟ್ಕೊಂಡಿದ್ರು. ಏನು ಗೊತ್ತಾ, 2 ದಿನ ಇಟ್ಕೊಂಡಿದ್ರು ಯೂನಿಯನ್ ಡೇನ. 2 ದಿನ ಇಟ್ಕೊಂಡ್ಮೇಲೆ ಈಗ ಎಲ್ಲ ಮಕ್ಕಳು ಈಗ ಏನು ತಗೊಂಡಿದ್ದಾರೋ ಮಕ್ಕಳನ್ನ, ಅವರನ್ನೇ ಸ್ವಲ್ಪ ಗ್ರೂಪ್ ಮಾಡಿ ಹೋಗಲಿ ಒಂದು 9 ಮೆಂಬರ್ಸ್ ಆದರೂ, ಸ್ಟೇಜ್ ದೊಡ್ಡದಾಗಿತ್ತು, 9 ಮೆಂಬರ್ಸ್ ಆದ್ರೂ ಮಾಡಿದರೆ ಒಂಥರ ಆಗೋದು. ಒಂದು 30-35 ಜನ ಮಕ್ಕಳನ್ನ ಹಾಕೊಂಡು ಡ್ಯಾನ್ಸ್ ಮಾಡಿಸಿದ್ರೆ ಅವಕ್ಕೇನು ಗೊತ್ತಾಗುತ್ತೆ? ಏನು ಸುಮ್ಮನೆ ಒಳ್ಳೆ ಏನಪ್ಪ ಅಂತಂದರೆ ಏನು ಹೇಳ್ತಾರೆ ಅದಕ್ಕೆ, ಅಲ್ಲ ಏನಪ್ಪ ಅಂತಂದರೆ ಪ್ರೇಯರ್ ಮಾಡ್ತಾರಲ್ವ, ಮಾರ್ಚ್ ಪಾಸ್ಟ್ ಮಾಡಿಸ್ತಾರಲ್ಲ ಮಕ್ಕಳಿಗೆ ಶನಿವಾರದ ದಿನ, ಆ ಥರ ಇತ್ತು ಡ್ಯಾನ್ಸು. ಹಾಗಾಗಿ ಅವಳದ್ದೇನು ವಿಡಿಯೋ ತಗೊಳಕ್ಕಾಗಲಿಲ್ಲ. ಹೋದ ವರ್ಷ ತುಂಬ ಚೆನ್ನಾಗಿ ಮಾಡಿದರು, ಯಾಕೋ ಗೊತ್ತಿಲ್ಲ ಈ ವರ್ಷ ತುಂಬ ಅಂದರೆ ತುಂಬ ಬೇಜಾರಾಯಿತು ಚಿಕ್ಕವಳ್ದು. ದೊಡ್ಡೋಳ್ದು ಡ್ರಾಮಾ ಸೆಲೆಕ್ಷನ್ನು, ಸೀತಾಪಹರಣ ಅಂತೇಳ್ಬಿಟ್ಟು ಡ್ರಾಮಾ ಮಾಡಿದರು, ಪರವಾಗಿಲ್ಲ. ಇವಳು ದೊಡ್ಡೋಳು ಸೀತಾ ಮಾತೆ ಇದ್ದಾರಲ್ಲ, ಅವರ ತಂದೆಯ ಪಾತ್ರ ಮಾಡಿದ್ಲು, ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಬಟ್ ಅದನ್ನೂ ವಿಡಿಯೋ ತಗೊಳಕ್ಕಾಗಲಿಲ್ಲ, ಸಿಕ್ಕಾಬಟ್ಟೆ ಜನ ಅಂದರೆ ಜಾತ್ರೆ ಥರ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ, ಅಷ್ಟು ಜನ ಇದ್ದರು. ನಾವು ಸ್ವಲ್ಪ ಬೇಗ ಹೋಗ್ಬೇಕಿತ್ತು, ನಾವೇನು ಲೇಟಾಗಿ ಹೋಗಿರಲಿಲ್ಲ, 5 ಗಂಟೆಗೆಲ್ಲ ಹೋಗಿದ್ವಿ. ಬಟ್ ಆದ್ರೂ ತುಂಬ ಕೂತ್ಕೊಳ್ಳೋಕ್ಕೂ ಸಹ ಒಂದು ಚೇರ್ ಕೂಡ ಸಿಗಲಿಲ್ಲ ನಮ್ಗೆ, ಅಷ್ಟು ಜನ ಸೇರಿತ್ತು, ತುಂಬಾ ಜನ. ಆಮೇಲೆ ಅದು ಸ್ಕೂಲು ನಾನು ನಂಬರ್ 1 ಅಂತ ಹೇಳಿದೆ ಅಲ್ವಾ, ತುಂಬ ಅಂದರೆ ತುಂಬ ಸ್ಟ್ರೆಂತ್ ಇದೆ, ಹಾಗಾಗಿ ಸಿಕ್ಕಾಬಟ್ಟೆ ಜನ ಸೇರಿತ್ತು ನೋಡಿ. ನಾನು ಜಡೆ ರೆಡಿ ಆಯಿತು, ಉಳಿದು ಜಡೆ ರೆಡಿ ಮಾಡಿದೆ ಚಿಕ್ಕವಳ್ದು. ಜಡೆ ಹಾಕಿದ್ದಾಯಿತು. ಜಡೆ ಹೇಗೆ ಬಂದಿದೆ ಒಂದು ಕಮೆಂಟ್ ಮಾಡಿ. ಯಾರಾದರೂ ನನ್ನ ವೀಡಿಯೋಸ್ನ ಹೊಸಬರು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ. ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬರೀ ಇಷ್ಟು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಮಕ್ಕಳು ಆನ್ಯುವಲ್ ಡೇನಲ್ಲಿ ಮಾಡಿರೋ ಅಂಥ
ಪರ್ಫಾಮೆನ್ಸ್ ವೀಡಿಯೋಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಆ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಜಡೆ ರೆಡಿಯಾಗಿದೆ. ರೆಟ್ರೋ ಸಾಂಗ್ ಅಲ್ವಾ, ಅದಕ್ಕೆ ಸೈಡಿಗೆ ತುರುಪ್ ಥರ ಹಾಕಿಸ್ಕೊಂಬ ಅಂತ ಹೇಳಿದ್ರಂತೆ. ತುರುಪ್ ಥರ ಹಾಕಿದೆ, ಅದಕ್ಕೆ ಹೂವು ಮುಡಿಸಿದ್ದಕ್ಕೆ ಚೆನ್ನಾಗಿ ಕಾಣ್ತಿತ್ತು, ಜಡೆ ಚೆನ್ನಾಗಿ ಕಾಣ್ತಿತ್ತು. ಸೈಡಿಗೆ ಫುಲ್ಲು ಕಿವಿ ಪಕ್ಕ ಇನ್ನೂ ಸ್ವಲ್ಪ ಮೇಲೆ ಹಾಕ್ಬೇಕಿತ್ತು ಅಂತ ಹೇಳ್ತಿದ್ಲು ನನ್ನ ಚಿಕ್ಕ ಮಗಳು. ನೋಡಿ ವಿಡಿಯೋ ಮಾಡ್ಕೊತಾರೆ ಅಂತ ಮುಖ ಮುಚ್ಕೊಂಡು ಕೂತಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಹೂವು ಕಟ್ಟಿದ್ಮೇಲೆ ಒಂಥರ ಡಿಫ್ರೆಂಟ್ ಚೆನ್ನಾಗಿ ಕಾಣ್ತಾ ಇದೆ ಜಡೆ. ಹೇಗೆ ಬಂದಿದೆ ಜಡೆ ಅಂತ ಮರಿದಲ್ಲೇ ಒಂದು ಕಮೆಂಟ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಡ್ಯಾನ್ಸ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮೊಂದಿಗೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.